ಒಂದು ಪೋಸ್ಟ್ ಇತ್ತು. ಆ ಪೋಸ್ಟ್ ಭಾರತಕ್ಕೆ ಸೇರಬೇಕಾಗಿತ್ತು. ಆದರೆ ಹಲವಾರು ವರ್ಷಗಳಿಂದ ನಮ್ಮ ಹೆಡ್ ಕ್ವಾರ್ಟರ್ಗಳಿಂದ ಹುಕುಮ್ಗಳು ಬರ್ತಾ ಇದ್ವು, ಅದನ್ನು ನಾವು ವಾಪಸ್ ತಗೊಳ್ಬೇಕು, ಅದರಲ್ಲಿ ಅವ್ರು ಬಂದು ಕೂತ್ಬಿಟ್ಟಿದ್ದಾರೆ ಅಂತ. ಹಲವಾರು ವರ್ಷಗಳಿಂದ ಅದು ಮುಂದೂಡಲ್ಪಡ್ತಾ ಇತ್ತು. ರಾತ್ರಿ ಒಂದು ದಿನ ನಾವು ಹೋಗಿ ನುಗ್ಗಿ 2 ಜನರನ್ನಲ್ಲೇ ಮುಗಿಸಿ ಅದನ್ನು ನಾವು ನಮ್ಮ ತೆಕ್ಕೆಗೆ ತೆಗೆದುಕೊಂಡು, ಕೆಲವೊಂದು ಘಟನೆಗಳು ನಡೀತಿದ್ದು ಅದನ್ನು ನಾವು ಎಲ್ಲೂ ರಿಪೋರ್ಟ್ ಮಾಡುವಂಗಿರಲಿಲ್ಲ. ಆದರೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತಾಯಿದ್ದು. ಅಂಥ ಪರಿಸ್ಥಿತಿಗಳು ಬಂದಿವೆ. ಗುಂಡುಗಳು ಹಾರಿವೆ, ನಮ್ಮ ಕಡೆಯಿಂದ ಹಾರಿವೆ, ಅವ್ರ ಕಡೆಯಿಂದ ಹಾರಿವೆ. ನಾವು ಕೆಲವರನ್ನು ಕಳ್ಕೊಂಡಿದ್ದೀವಿ. ನನ್ನ ಕೆಳಗೆ ಸೇವೆ ಮಾಡುವ 2 ಜವಾನ್ಗಳಿಗೆ ಸ್ವಲ್ಪ ಗುಂಡುಗಳು ತಗಲಿ ಸ್ವಲ್ಪ ಏಟಾಗಿತ್ತು. ನಾವು 8 ಜನರು ನಾವು ಹೋಗಿ ಮುನ್ನುಗ್ಗಿ ಆ ಬಂಕರನ್ನು ತೆಗೆದುಕೊಂಡಿದ್ದು. ಆದರೆ ಹಲವಾರು ಪೆಟ್ಟುಗಳನ್ನು ತಿಂದಿದ್ದೀವಿ, ವಾಪಸ್ ಅವ್ರಿಗೆ ಕೊಟ್ಟಿದ್ದೀವಿ. ಅಲ್ಲಿ ನಮ್ಮ ಸ್ಥಾನವನ್ನು ನಾವು ಹಿಡಿದಿಟ್ಟಿದ್ದು. ಗಲ್ವಾನಲ್ಲಾದಂತಹ ಹಲವು ಘಟನೆಗಳು ನಮ್ಮ ಸಮಯದಲ್ಲೂ ಆಗಿದೆ, ಅದನ್ನು ನಾವು ಎದುರಿಸಿದ್ದೀವಿ. ಆದರೆ ಅವತ್ತಿನ ದಿನಗಳಲ್ಲಿ ನಮಗೆ ನಮ್ಮ ಕೋವಿಯನ್ನು ಉಪಯೋಗಿಸ್ಲಿಕ್ಕೆ ಅಷ್ಟೊಂದು ಪರ್ಮಿಷನ್ ಇರ್ತಿರಲಿಲ್ಲ. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಶತ್ರುಗಳ ಗುಂಡಿಗೆ ಎದೆ ಕೊಟ್ಟು ಹೋರಾಟ ಮಾಡ್ತಾರೆ ನಮ್ಮ ವೀರ ಯೋಧರು. ಭೂಸೇನೆಯಲ್ಲಿ ಮೇಜರ್ ಆಗಿ ಕಾರ್ಯನಿರ್ವಹಿಸಿ ಈಗ ಸ್ವಯಂ ನಿವೃತ್ತಿಯನ್ನು ತಗೊಂಡಿರುವಂಥ ಮೇಜರ್ ನಂಜಪ್ಪ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಯುದ್ಧದ ಸಾಹಸ ಗಾಥೆಗಳನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಆತ್ಮೀಯವಾದ ಸ್ವಾಗತ ತಮಗೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್, ಭೂಸೇನೆಯಲ್ಲಿ ಮೇಜರ್ ಆಗಿ ಕಾರ್ಯನಿರ್ವಹಿಸಿದವರು. ನಿಮ್ಮ ಬಾಲ್ಯ ಹೇಗಿತ್ತು? ಯಾಕೆ ನಿಮಗೆ ಸೇನೆಗೆ ಹೋಗಬೇಕು ಅಂತ ಆಸೆ ಹುಟ್ಟಿತು ಸರ್? ನಾನು ಹುಟ್ಟಿದ್ದು ಮಡಿಕೇರಿಯಲ್ಲಿ. 4 ಅಕ್ಕಂದಿರು, ನಾನು ಕಡೆಯ ತಮ್ಮ. ಓದಿದ್ದು ಮಡಿಕೇರಿ ಗೌರ್ಮೆಂಟ್ ಪ್ರೈಮರಿ ಶಾಲೆಯಲ್ಲಿ. ಆ ಟೈಮಲ್ಲಿ ನಾವು ತುಂಬ ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೇಳ್ತಿದ್ವಿ. ನಮ್ಮ ದೇಶದ ಬಗ್ಗೆ ತುಂಬ ಅಭಿಮಾನ ಇತ್ತು. ದೇಶವನ್ನು ನೋಡ್ಕೊಳ್ಬೇಕು, ದೇಶದ ರಕ್ಷಣೆಗೆ ನಾವು ನಮ್ಮ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಎಲ್ಲ ಸ್ವಪ್ನಗಳನ್ನು ನಾವೆಲ್ಲ ಪುಟ್ಟ ಮಕ್ಕಳು ನೋಡ್ತಿದ್ದು. ಆ ಸಮಯದಲ್ಲಿ ಒಂದು ನಮ್ಮ ಸ್ಕೂಲಿನಲ್ಲಿ ನಮ್ಮ ಟೀಚರ್, ವಿಲಿಯಮ್ಸ್ ಟೀಚರ್ ಅಂತಿದ್ದರು. ಅವರು ಬಂದು ನಮ್ಮ ಕ್ಲಾಸಲ್ಲಿ ಹೇಳಿದರು, ಸೈನಿಕ್ ಶಾಲೆ ಅಂತ ಹೇಳೋದೊಂದು ಬಿಜಾಪುರದಲ್ಲಿ ತೆರೀತಾ ಇದೆ, ಅದಕ್ಕೆ ಹೋಗಲಿಕ್ಕೆ ಇಚ್ಛೆ ಇರೋ ಮಕ್ಕಳು ಈ ಅಡ್ರೆಸ್ಗೆ ಪತ್ರ ಬರೆದು ಅಪ್ಲಿಕೇಶನನ್ನು ತರಿಸಿ ಆ ಪರೀಕ್ಷೆಗೆ ಕೂತ್ರೆ ನೀವೆಲ್ಲರೂ ಕೂಡ್ಬೋದು ಅಂತ ಹೇಳುವಂಥ ಒಂದು ಇನ್ಫಾರ್ಮೇಷನನ್ನು ನಮಗೆ ಕೊಟ್ಟರು. ಆಗ ನಾನು 6ನೇ ಕ್ಲಾಸಲ್ಲಿದ್ದೆ. 5ನೇ ಕ್ಲಾಸಿಗೆ ಹೋಗುವಂಥ ವ್ಯವಸ್ಥೆ ಇತ್ತು. ಆದರೆ 6ನೇ ಕ್ಲಾಸಿಗೂ ಆ ಮೊದಲನೇ ವರ್ಷಗಳಲ್ಲಿ ಅವ್ರು ತೆಗೊಳ್ತಾ ಇದ್ರು. ಇದು ಅತಿ ಆರಂಭದ ಸ್ಥಿತಿ ಸೈನಿಕ ಶಾಲೆದು. ನಾನು ಏನೊಂದು ಅಡ್ರೆಸ್ಸನ್ನು ಕೊಟ್ಟಿದ್ರು ಅದನ್ನು ತಗೊಂಡು ಓಡ್ಕೊಂಡು ಬಂದೆ, ತಾಯಿಗೆ ಕೊಟ್ಟೆ. ತಾಯಿ ಅದನ್ನು ನೋಡಿ ಪತ್ರವನ್ನು ಬರೆದು ಹೇಳಿದರು ಇದು ಬೇಕಾ ಅಂತ ಹೇಳಿ ಅವರೆಲ್ಲ ಯೋಚನೆ ಮಾಡ್ತಾಯಿದ್ರು. ಅಷ್ಟರಲ್ಲಿ ಅಪ್ಲಿಕೇಶನ್ ಬಂತು. ಪರೀಕ್ಷೆಗೆ ತಯಾರಿ ಮಾಡಿದೆ, ಹೋಗಿ ಪರೀಕ್ಷೆಗೆ ಕೂತೆ. ಇಟ್ ವಾಸ್ ಅ ಕಾಂಪಿಟೇಟಿವ್ ಎಕ್ಸಾಮ್. ಸೆಲೆಕ್ಷನ್ ಆಯಿತು, ಇಂಟರ್ವ್ಯೂಗೆ ಹೋದು. ಅದಾದಮೇಲೆ ಸ್ಕಾಲರ್ಶಿಪ್ ಸಮೇತವಾಗಿ ನನ್ನನ್ನು ಬಿಜಾಪುರ ಸೈನಿಕ ಶಾಲೆಗೆ ಸೇರಿಸಿದರು. ಅಲ್ಲಿ ಕೂಡ ಚಿಕ್ಕ ವಯಸ್ಸಿನಿಂದಲೇ ಬಹಳ ಕಾಂಪಿಟೇಟಿವ್. ನನ್ನ ಕ್ಲಾಸಲ್ಲಿ ನಾನು ಮುಂದಿರಬೇಕು ಅಂತ ಹೇಳುವಂಥ ಒಂದು ಆಸೆ. ಡಿಬೇಟಿಂಗಲ್ಲಿ, ಇಲೋಕೇಷನ್ ಕಾಂಪಿಟಿಷನ್ಸಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಳ್ತಾ ಇದ್ದೆ. ಡ್ರಾಮ್ಯಾಟಿಕ್ಸ್ ಇತ್ತು, ಡ್ರಿಲ್ ಇತ್ತು, PT ಇತ್ತು, ಹಾಕಿ ಇತ್ತು, ಫುಟ್ಬಾಲ್ ಇತ್ತು, ಕ್ರಿಕೆಟ್ ಇತ್ತು, ಎಲ್ಲ ಆಟಗಳಿದ್ದು ಅದರಲ್ಲೆಲ್ಲ ಪಾಲ್ಗೊಳ್ತಾ ಇದ್ದೆ. ಆದರೆ ಡ್ರಾಮ್ಯಾಟಿಕ್ಸ್, ಡಿಬೇಟಿಂಗಲ್ಲಿ ಬಹಳ ಉನ್ನತ ಸ್ಥಿತಿಯಲ್ಲಿದ್ದೆ. 9ನೇ ಕ್ಲಾಸಿಗೆ ಮುಗಿಸಿ 10ನೇ ಕ್ಲಾಸಿಗೆ ಬರಬೇಕಾದ್ರೆ NDA ಎಕ್ಸಾಮ್ ಇತ್ತು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ವಾಸ್ಲ. ಆ ಪರೀಕ್ಷೆಯಲ್ಲೂ ಕೂತೆ, ಉತ್ತೀರ್ಣನಾದೆ. ಇಂಟರ್ವ್ಯೂಗೆ ಹೋದೆ. ಚಿಕ್ಕ ವಯಸ್ಸು, 15 ವಯಸ್ಸು. ಮೀರಟ್ಟಿಗೆ ಹೋಗಿದ್ದು ಇಂಟರ್ವ್ಯೂಗೆ. 3 ದಿನದ ಇಂಟರ್ವ್ಯೂ, 15 ದಿನದ ಮೆಡಿಕಲ್ ಎಲ್ಲ ಮುಗಿಸ್ಕೊಂಡು ಬಂದು ಏರ್ಫೋರ್ಸಿಗೆ ಸೆಲೆಕ್ಷನ್ ಆಗಿದ್ದೆ. ಆದರೆ ಕಾರಣಾಂತರಗಳಿಂದ ಸೇರಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ನನ್ನ ಜೊತೆಯಲ್ಲಿ ಸೆಲೆಕ್ಟ್ ಆಗಿದ್ದ 5-6 ಮಕ್ಕಳು ಹೋಗಿ ಸೇರಿದರು ಖಡಕ್ವಾಸ್ಲವನ್ನು. ನಾನು ವಾಪಸ್ ಉಳಿಬೇಕಾಯಿತು ಶಾಲೆಯಲ್ಲೇ. ಆ ಸ್ಥಿತಿಯಲ್ಲಿ ನನ್ನನ್ನು ಶಾಲೆಯ ಸ್ಕೂಲ್ ಕ್ಯಾಪ್ಟನ್ ಮಾಡಿದರು. ಅದು ಮುಗಿದ ನಂತರ 11ನೇ ತರಗತಿಯನ್ನು ಮುಗಿಸ್ಕೊಂಡು ನಾನು ವಾಪಸ್ ಬರಬೇಕಾದ್ರೆ ಮಡಿಕೇರಿ ಕಾಲೇಜಿಗೆ ಸೇರಿದೆ. ಮಡಿಕೇರಿ ಇವತ್ತು ನಾವು ಅದನ್ನು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್ ಅಂತ ಕರಿತೀವಿ. ಆವತ್ತಿನ ದಿನದಲ್ಲಿ ಅದನ್ನು ನಾವು ಗೌರ್ಮೆಂಟ್ ಕಾಲೇಜ್ ಮಡಿಕೇರಿ ಅಂತ ಕರಿತಿದ್ದು. ಸೇರಿ 1971ರಿಂದ 74ನೇ ಇಸ್ವಿವರೆಗೆ ಆ ಕಾಲೇಜಿನಲ್ಲಿದ್ದೆ. ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಿದ್ದೆ. NCCಯಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿದ್ದೆ. ಸೀನಿಯರ್ ಅಂಡರ್ ಆಫೀಸರ್ ಆಗಿದ್ದೆ. ಹಾಗೂ ನನ್ನನ್ನು ಆರ್ಮಿ ಸೆಲೆಕ್ಷನ್ಗೆ ಕರೆದಾಗ ಹೋಗಿ ಅದರಲ್ಲಿ ಇಂಟರ್ವ್ಯೂಗೆ ಹೋಗಿದ್ದೆ. ಮೊದಲನೇ ಇಂಟರ್ವ್ಯೂ ಜಬಲ್ಪುರ್,
ಎರಡನೇ ಇಂಟರ್ವ್ಯೂ ಅಲಹಾಬಾದ್. ಇವೆರಡರಲ್ಲೂ ಉತ್ತೀರ್ಣನಾಗಿದ್ದೆ. ಸೊ ನನಗೆ ಗೊತ್ತಿತ್ತು ನಾನು ನನ್ನ ಡಿಗ್ರಿಯನ್ನು ಮುಗಿಸ್ಕೊಂಡ್ರೆ ನಾನು ಸೇನೆಯಲ್ಲಿ ಸೇವೆ ಮಾಡ್ಬೋದು ಅಂತ. ಈ ಪರಿಸ್ಥಿತಿಯಲ್ಲಿ ನನ್ನ ತಂದೆ ಚೆನ್ನಾಗಿದ್ದವರು ಅವತ್ತಿನ ದಿನಗಳಲ್ಲಿ ಪಾರ್ಶ್ವವಾಯುವಾಗಿ ಬೆಡ್ಡಲ್ಲೇ ಆಗಿಬಿಟ್ಟಿದ್ರು, ಹಾಸಿಗೆಯಲ್ಲೇ ಆಗಿದ್ದರು. ಸೊ 74ನೇ ಇಸ್ವಿಯಲ್ಲಿ ನನ್ನ ಡಿಗ್ರಿಯನ್ನು ಸಂಪೂರ್ಣವಾಗಿ ಮುಗಿಸಿ ನಾನು ಡೆಹ್ರಾಡೂನಿನಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯನ್ನು ಸೇರಿದೆ. ಅಲ್ಲಿಯೂ ಕೂಡ ಎಲ್ಲದರಲ್ಲೂ ಭಾಗವಹಿಸ್ತಿದ್ದೆ. 100 ಕಿಲೋಮೀಟ್ರದೊಂದು ಸ್ಪರ್ಧೆ ಇತ್ತು. ಇಟ್ ವಾಸ್ ಕಾಲ್ಡ್, ಮೊದಲನೇ ದಿನಗಳಲ್ಲಿ ಅದನ್ನು ಗ್ರೇಟ್ ಎಸ್ಕೇಪ್ ಅಂತ ಕರೀತಿದ್ದು, ನನ್ನ ದಿನಗಳಲ್ಲಿ ಅದನ್ನು ಎಕ್ಸಸೈಸ್ ಗೋಲ್ಡನ್ ರಿಂಗ್ ಅಂತ ಕರೀತಿದ್ದು. ಅದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದೆ. ವೆರಿ ಟಫ್ ಕಾಂಪಿಟೇಷನ್. ಜೂನಿಯರ್ ಅಂಡರ್ ಆಫೀಸರ್ ಆಗಿದ್ದೆ. ನನಗಿಂತ ಸೀನಿಯರ್ ಅಂಡರ್ ಆಫೀಸರ್ಸ್, ಬೆಟಾಲಿಯನ್ ಅಂಡರ್ ಆಫೀಸರ್ಸ್, ಅಕಾಡೆಮಿ ಅಂಡರ್ ಆಫೀಸರ್ಸ್ ಅಂತ ಹಲವಾರು ಜನರಿದ್ದರು. ನಾನು ಒಬ್ಬ ಜೂನಿಯರ್ ಅಂಡರ್ ಆಫೀಸರ್ ಆಗಿ ಉತ್ತೀರ್ಣಗೊಂಡೆ. 1975ರಲ್ಲಿ ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಿಂದ ಉತ್ತೀರ್ಣಗೊಂಡು ನನ್ನ ಬೆಟಾಲಿಯನ್ಗೆ ಸೇರಿದೆ. ನಾನು ಕೇಳಿದ್ದ ಬೆಟಾಲಿಯನ್ 4 ಗಾರ್ಡ್ಸ್ ಫಸ್ಟ್ ರಾಜ್ಪೂತ್ಸ್, ಭಾಳ ಹೆಸರಾಂತ ಒಂದು ರೆಜಿಮೆಂಟ್, ಬ್ರಿಗೇಡ್ ಆಫ್ ಗಾರ್ಡ್ಸ್ ಅಂತ ಹೇಳುವಂಥ ರೆಜಿಮೆಂಟಲ್ಲಿ, ಗಾರ್ಡ್ಸ್ ರೆಜಿಮೆಂಟಲ್ಲಿ 4ನೇ ಬೆಟಾಲಿಯನ್. ಬಹಳ ಹಣವಂತವಾದ ಬೆಟಾಲಿಯನ್, ಬಹಳ ಐಶ್ವರ್ಯವಂತ ಬೆಟಾಲಿಯನ್ ಅಂತ ಹೇಳ್ಬೋದು. ಐಶ್ವರ್ಯವಂತ ಅಂದರೆ ಹಣದಲ್ಲೂ ಅಷ್ಟೇ, ಅವರ ರೆಕಾರ್ಡಲ್ಲೂ ಅಷ್ಟೇ. ಭಾಳಷ್ಟು ಯುದ್ಧದ ಇದನ್ನು ಸನ್ಮಾನಗಳನ್ನು ಪಡ್ಕೊಂಡಿದ್ದು. ಬೇರೆ ಬೇರೆ ಸ್ಥಾನಗಳಲ್ಲಿ 1798ರಲ್ಲಿ ರೇಸ್ ಆದ ಬೆಟಾಲಿಯನ್ ಇವತ್ತು 225 ವರ್ಷಗಳು ಕಳೆದಿವೆ. ಆ ಬೆಟಾಲಿಯನ್ನಲ್ಲಿ ಬಹಳ ದೊಡ್ಡ ಚರಿತ್ರೆ ಇರುವಂಥ ಒಂದು ಬೆಟಾಲಿಯನ್. ಅದನ್ನೇ ನಾನು ಆರಿಸಿಕೊಂಡಿದ್ದೆ. ನನ್ನ ರ್ಯಾಂಕ್ ಚೆನ್ನಾಗಿದ್ದರಿಂದ ಅದು ಸಿಕ್ತು. ಅದರಲ್ಲಿ ಹೋಗಿ ನಾನು ಸುಮಾರು 12 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಈ ಸಮಯದಲ್ಲಿ ನಾನು ಮೊಟ್ಟ ಮೊದಲು ಚೈನಾ ಬಾರ್ಡರ್, ನೀವೇನು ಗಲ್ವಾನ್ನಲ್ಲಿ ಏನು ಗಲಾಟೆಗಳನ್ನು ನೋಡಿದ್ರು ಅಂಥ ಒಂದು ಗಲಾಟೆ ಸಿಕ್ಕಿಮಲ್ಲಿ ಅವತ್ತಿನ ದಿನಗಳಲ್ಲಿ ನಡೀತಾ ಇತ್ತು. ನಮ್ಮ ಬೆಟಾಲಿಯನ್ ಅದೇ ಸ್ಥಾನದಲ್ಲಿತ್ತು. ಅಲ್ಲಿ ನಾನು ಅತಿ ಮುಂದಿನ ಶ್ರೇಣಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ್ಯಸ್ ಫಾರ್ವರ್ಡ್ ಝೋನ್ನಲ್ಲಿ ಅದನ್ನು ವಾಟರ್ ಶೆಡ್ ಅಂತ ಕರಿತೇವೆ. ವಾಟರ್ ಶೆಡ್ ಅಂದರೆ ಬೆಟ್ಟದ ತುದಿಯಿಂದ ನಮ್ಮ ಕಡೆಗೆ ಉರುಳಿ ಬರುವ ನೀರು ನಮ್ಮ ಕಡೆಗೆ ಬರ್ತದೆ, ಇನ್ನೊಂದು ಕಡೆಗೆ ಚೈನಾಕ್ಕೆ ಹೋಗ್ತದೆ. ಆ ಸ್ಥಾನದಲ್ಲಿ ನಾವಿದ್ದು ಈ ಗಲ್ವಾನಲ್ಲಾದಂತಹ ಹಲವು ಘಟನೆಗಳು ನಮ್ಮ ಸಮಯದಲ್ಲೂ ಆಗಿದೆ. ಅದನ್ನು ನಾವು ಎದುರಿಸಿದ್ದೀವಿ. ಆದರೆ ಅವತ್ತಿನ ದಿನಗಳಲ್ಲಿ ನಮಗೆ ನಮ್ಮ ಕೋವಿಯನ್ನು ಉಪಯೋಗಿಸ್ಲಿಕ್ಕೆ ಅಷ್ಟೊಂದು ಪರ್ಮಿಷನ್ ಇರ್ತಿರಲಿಲ್ಲ. ಆದರೆ ಹಲವಾರು ಪೆಟ್ಟುಗಳನ್ನು ತಿಂದಿದ್ದೀವಿ, ವಾಪಸ್ ಅವ್ರಿಗೆ ಕೊಟ್ಟಿದ್ದೀವಿ. ಅಲ್ಲಿ ನಮ್ಮ ಸ್ಥಾನವನ್ನು ನಾವು ಹಿಡಿದಿಟ್ಟಿದ್ದು, ನಾವು ಹಿಂಜರಿದ್ದಿರಲಿಲ್ಲ. ತದನಂತರ ನನ್ನನ್ನು ಬೆಂಗಳೂರಿಗೆ DNM ಕೋರ್ಸ್ ಮಾಡಲಿಕ್ಕೆ ಕಳಿಸಿದ್ರು. ಬಂದು ಡ್ರೈವಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಕೋರ್ಸ್ ಮಾಡಿದ್ದೀನಿ. ತದನಂತರ ನೀವು ಬಾರ್ಡರ್ ಪಿಕ್ಚರ್ ಅಂತ ಹೇಳುವಂಥ ಒಂದು ಸಿನಿಮಾವನ್ನು ನೋಡಿರ್ಬೋದು. ಆ ಸ್ಥಾನವನ್ನು ಹೋಗಿ ನಾವು ಆಕ್ಯುಪೈ ಮಾಡಿಕೊಂಡಿದ್ದು ನಮ್ಮ ಬೆಟಾಲಿಯನ್. ಅಲ್ಲಿ ಬರಬೇಕಾದ್ರೆ ನಾನು MTO ಹಾಗೂ ಎಡಮ್ ಕಂಪನಿ ಕಮಾಂಡರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಅದಾದ ನಂತರ ಐ ವಾಸ್ ಸೆಲೆಕ್ಟೆಡ್ ಟು ಬಿ ADC ಟು ಅ ಜನರಲ್, ಒಬ್ಬ ಜನರಲ್ ಆಫೀಸರ್ 4 ಡಿವಿನ ಚೀಫ್ ಆಗಿ ಅವ್ರು ಹೋಗಬೇಕಾದ್ರೆ ಅವ್ರಿಗೆ ಒಂದು ಕ್ಯಾಪ್ಟನ್ ರ್ಯಾಂಕಿನ ADC ಬೇಕಾಗಿದ್ದರು. ನನ್ನನ್ನು ಕೇಳಿದರು ಬರ್ತೀಯಾ ಅಂತ. ಅದನ್ನು ಒಪ್ಕೊಂಡಿದ್ದೆ. ಅಲ್ಲಿ ಹೋಗಿ ಅಲಹಾಬಾದ್ನಲ್ಲಿ ನಾನು ಸೇವೆ ಸಲ್ಲಿಸಿದೆ. ತದನಂತರ ಅವ್ರು ಹೇಳಿದರು, ನೀನು ನನ್ನ ಜೊತೆಲೇ ಡೆಲ್ಲಿಗೆ ಬಾ, ನಾನು ಡೆಲ್ಲಿಗೆ ಡೈರೆಕ್ಟರ್ SD ಆಗಿ ಹೋಗ್ತಾ ಇದ್ದೇನೆ ಅಂತ. ಆದರೆ ಅದೇ ಸಮಯದಲ್ಲಿ ನನ್ನ ಬೆಟಾಲಿಯನ್ ಜಮ್ಮು ಕಾಶ್ಮೀರದಲ್ಲಿ ಬಾರ್ಡರ್ನಲ್ಲಿ, ಪಾಕಿಸ್ತಾನ ಬಾರ್ಡರ್ನಲ್ಲಿ ಸೇವೆ ಸಲ್ಲಿಸ್ತಾ ಇತ್ತು. ಅಲ್ಲಿ ಆಫೀಸರ್ಗಳು ಇರಲಿಲ್ಲ, ನನ್ನಷ್ಟು ಸೀನಿಯರ್ ಆದ ಆಫೀಸರ್ಗಳು ಇರಲಿಲ್ಲ. ಆದ್ದರಿಂದ ನನ್ನ ಬೆಟಾಲಿಯನ್ ಕಮಾಂಡರ್ ನನಗೆ ರಿಕ್ವೆಸ್ಟ್ ಮಾಡಿದರು, ನೀನು ಡೆಲ್ಲಿಯಲ್ಲಿ ಹೋಗಿ ಕೂತ್ರೆ ಇಲ್ಲಿ ಯಾರು ನೋಡ್ಕೊಳ್ಳೋದು ಅಂತ ಒಂದು ಪರಿಸ್ಥಿತಿ ಬಂದಿದ್ದರಿಂದ ನಾನು ಐ ವೆಂಟ್ ಬ್ಯಾಕ್ ಟು ಮೈ ಬೆಟಾಲಿಯನ್. ಆಗ ತಾನೇ ಮದುವೆ ಆಗಿತ್ತು. ಜನರಲ್ ಆಫೀಸರ್ ಕೇಳಿದರು, ಹೋಗ್ತೀಯ ಎಷ್ಟು ಬೇಗ, 6 ತಿಂಗಳೇ ಆಗಿದ್ದು ನಿಮಗೆ ಮದುವೆ ಆಗಿ ಅಂತ. ನಾನು ಹೇಳ್ದಿಲ್ಲ, ನನ್ನ ಬೆಟಾಲಿಯನ್ ಕರೀತಾ ಇದೆ, ನಾನು ಹೋಗಬೇಕಾಗ್ತದೆ ಅಂತ. ವಿ ವೆಂಟ್. ಅಲ್ಲೂ ನಾವು ಹಲವಾರು, ಆದರೆ ನನಗೆ ಯುದ್ಧ ಸಿಕ್ಕಿಲ್ಲ, ಯಾವ ಸ್ಥಿತಿಯಲ್ಲೂ ನನಗೆ ಯುದ್ಧ ಸಿಕ್ಕಿಲ್ಲ. ಆದರೆ ಅಲ್ಲಿಯೂ ಕೂಡ ನಾನು ಫಾರ್ವರ್ಡ್ ಝೋನ್ ಕಮಾಂಡರ್ ಆಗಿ 2-3 ಕಂಪನಿಗಳು ನನ್ನ ಕೆಳಗಿಟ್ಕೊಂಡು ನಾನು ಸಂಪೂರ್ಣ ಬಾರ್ಡ್ರನ್ನು ವೀಕ್ಷಣೆ ಮಾಡ್ತಿದ್ದೆ ಪ್ರತಿದಿನ. ಕೆಲವೊಂದು ಘಟನೆಗಳು ನಡೀತಿದ್ದು, ಅದನ್ನು ನಾವು ಎಲ್ಲೂ ರಿಪೋರ್ಟ್ ಮಾಡುವಂಗಿರಲಿಲ್ಲ. ಆದರೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತಾಯಿದ್ದು. ಅಂಥ ಪರಿಸ್ಥಿತಿಗಳು ಬಂದಿವೆ. ಗುಂಡುಗಳು ಹಾರಿವೆ, ನಮ್ಮ ಕಡೆಯಿಂದ ಹಾರಿವೆ, ಅವ್ರ ಕಡೆಯಿಂದ ಹಾರಿವೆ. ನಾವು ಕೆಲವರನ್ನು ಕಳ್ಕೊಂಡಿದ್ದೀವಿ, ಅವರು ಕೆಲವರನ್ನು ಕಳ್ಕೊಂಡಿದ್ದಾರೆ. ಆ ಸಂದರ್ಭಗಳನ್ನ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ದೀಸ್ ವರ್ ಆಲ್ ಟಾಪ್ ಸೀಕ್ರೆಟ್ ಇವೆಂಟ್ಸ್ಗಳು. ಆದರೆ ಕೆಲವೊಂದು ವಿಷಯಗಳನ್ನು ಹೇಳ್ಬೋದು. ಒಂದು ಪೋಸ್ಟ್ ಇತ್ತು, ಆ ಪೋಸ್ಟ್ ಭಾರತಕ್ಕೆ ಸೇರಬೇಕಾಗಿತ್ತು. ಆದರೆ ಹಲವಾರು ವರ್ಷಗಳಿಂದ ನಮ್ಮ
ಹೆಡ್ ಕ್ವಾರ್ಟರ್ಗಳಿಂದ ಹುಕುಮ್ಗಳು ಬರ್ತಾಯಿದ್ವು, ಅದನ್ನು ನಾವು ವಾಪಸ್ ತಗೊಳ್ಬೇಕು, ಅದರಲ್ಲಿ ಅವ್ರು ಬಂದು ಕೂತ್ಬಿಟ್ಟಿದ್ದಾರೆ ಅಂತ. ಹಲವಾರು ವರ್ಷಗಳಿಂದ ಅದು ಮುಂದೂಡಲ್ಪಡ್ತಾ ಇತ್ತು. ನಾನು ಫಾರ್ವರ್ಡ್ ಝೋನ್ ಕಮಾಂಡರ್ ಆಗಬೇಕಾದ್ರೆ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಇದನ್ನು ಯಾವ ರೀತಿಯಲ್ಲಿ ನಾವು ತಗೊಳ್ಬೋದು ಅಂತ. ರಾತ್ರಿ ಒಂದು ದಿನ ನಾವು ಹೋಗಿ ನುಗ್ಗಿ 2 ಜನರನ್ನಲ್ಲೇ ಮುಗಿಸಿ ಅದನ್ನು ನಾವು ನಮ್ಮ ತೆಕ್ಕೆಗೆ ತೆಗೆದುಕೊಂಡು, ಮೊದಲು ಸ್ವಲ್ಪ ಗಲಾಟೆ ಆಯಿತು ಅದರ ಬಗ್ಗೆ. ಅಲ್ಲಿ ಆ ಬಾರ್ಡರ್ ಏರಿಯಾದಲ್ಲಿರುವ ಹಳ್ಳಿಗಳಲ್ಲೂ ಅವರ ಜನರೇ ಜಾಸ್ತಿ, ಆ ಕಡೆ ಈ ಕಡೆ ಹೋಗೋರೇ ಜಾಸ್ತಿ, ಅವರ ಮೇಲೆ ಪ್ರೀತಿ ಇರೋರೇ ಜಾಸ್ತಿ ಇದ್ದರು, ಹೆಚ್ಚು ಜನ ಇದ್ದರು. ಆದರೂ ಅದನ್ನು ನಿಭಾಯಿಸ್ಕೊಂಡು ನಾವು ಆ ಪೋಸ್ಟನ್ನು ನಾವು ನಮ್ಮ ಹಿಡಿತದಲ್ಲಿಟ್ಕೊಂಡು, ನನ್ನ ಕೆಳಗೆ ಸೇವೆ ಮಾಡೋ 2 ಜವಾನ್ಗಳಿಗೆ ಸ್ವಲ್ಪ ಗುಂಡುಗಳು ತಗಲಿ ಸ್ವಲ್ಪ ಏಟಾಗಿತ್ತು. ನಾವು 8 ಜನರು ನಾವು ಹೋಗಿ ಮುನ್ನುಗ್ಗಿ ಆ ಬಂಕರನ್ನು ತೆಗೆದುಕೊಂಡಿದ್ದು. ಹಾಗೆ ಇನ್ನೊಂದು ಫ್ಲ್ಯಾಗ್ ಮೀಟಿಂಗಲ್ಲೂ ಸ್ವಲ್ಪ ಆ ಕಡೆ ಈ ಕಡೆ ಘರ್ಷಣೆ ಆಗಿತ್ತು. ಇಂಥ ಘರ್ಷಣೆಗಳು ನಡೀತಾ ಇರ್ತವೆ. ಕಮಾಂಡರ್ಗಳು ಗಟ್ಟಿ ಇದ್ದರೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ಸೊ ಅಂಥ ಪರಿಸ್ಥಿತಿಗಳಲ್ಲಿ ನಾವು ನಿಭಾಯಿಸ್ಕೊಂಡು ಹೋಗಿದ್ದೇವೆ. ಜಮ್ಮುವಿನ ಇದು ಮುಗಿಬೇಕಾದ್ರೆ ನಾನು ನನ್ನ ಕಾಂಟ್ರಾಕ್ಟ್ ಮುಗಿಸಿದ್ದೆ ಆರ್ಮಿ ಜೊತೆಯಲ್ಲಿ. ನನ್ನ ತಂದೆ ತೀರೋಗಿದ್ದರು. ನಾನು ಯಾವಾಗ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿದ್ದನೋ ಆಗಲೇ ಅವ್ರು ತೀರೋಗಿದ್ದರು. ತಾಯಿ ಭಾಳ ಕಷ್ಟದ ಸ್ಥಿತಿಯಲ್ಲಿದ್ದರು. ದೊಡ್ಡ ಆಸ್ತಿ ಇತ್ತು, ಆದರೆ ಆದಾಯ ಇರಲಿಲ್ಲ. ಇವೆಲ್ಲವನ್ನು ಯೋಚನೆ ಮಾಡಿ ನಾನು ಐ ಹ್ಯಾಡ್ ಟು ಟೇಕ್ ಮೈ ರಿಟೈರ್ಮೆಂಟ್ ಆ್ಯಂಡ್ ಗೆಟ್ ಬ್ಯಾಕ್ ಹೋಮ್. ಆದರೆ ವಾಪಸ್ ಬಂದ ಮೇಲೆ ನಾನು 1 ವರ್ಷ ಕಳೆದಿರಬೇಕು. ನನ್ನನ್ನು ತೋಟವನ್ನು ಒಂದು ರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ KU ಬಾಲಕೃಷ್ಣ ರಾವ್ ಅಂತ ಹೇಳುವವರು ನನ್ನನ್ನು ಸಂಪರ್ಕಿಸಿ ಕೇಳಿದರು, ನೀವು ಕೊಡಗಿನ ಹೋಮ್ ಗಾರ್ಡನ್ನು ತೆಗೆದುಕೊಳ್ಬಹುದಾ ಅಂತ. ನೀವು ಬಂದು ನನ್ನನ್ನು ಭೇಟಿಯಾಗಬೇಕು, ಸುದರ್ಶನ್ ಗೆಸ್ಟ್ ಹೌಸಲ್ಲಿ 9th ತಾರೀಕಿಗೆ ಬರ್ತಾಯಿದ್ದೇನೆ ಅಂತ. ಸೊ ಹೋಗಿ ಅವ್ರನ್ನ ಭೇಟಿಯಾದೆ. ಮಾತಾಡಬೇಕಾದ್ರೆ ಅವ್ರು ಹೇಳಿದರು, ಇದು ಆನರರಿ, ಅಂದರೆ ಸಂಪೂರ್ಣವಾಗಿ ನೀವು ನಿಮ್ಮ ಕೈಯಿಂದಲೇ ಕೆಲಸ ಮಾಡಬೇಕಾಗ್ತದೆ, ಬಟ್ ಇಟ್ಸ್ ಅ ಗುಡ್ ಪೋಸ್ಟ್ ಅಂತ. ನಾನಿಲ್ಲ, ನನಗೆ ಅಂಥ ಸಮಯ ಇಲ್ಲ, ನನಗೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಬಟ್ ಹೀ ಕನ್ವಿನ್ಸ್ ಮೀ. ಅವ್ರು ನನ್ನನ್ನು ನಮ್ಮ ಜೊತೆ ಸುಮಾರು ಹೊತ್ತು ಮಾತಾಡಿದ್ದು, ಸುದೀರ್ಘವಾಗಿ ಚರ್ಚಿಸಿ ನಾನು ಅದನ್ನು ತೆಗೆದುಕೊಳ್ಳೇಬೇಕು ಅಂತ ನನ್ನನ್ನು ಬಲಾತ್ಕಾರ ಮಾಡಿದಾಗ ನಾನು ಅದನ್ನು ತೆಗೆದುಕೊಳ್ಬೇಕಾಯಿತು. ಆ ಸಮಾದೇಷ್ಟರ ಒಂದು ಹುದ್ದೆ, ಕೊಡಗಿನ ಕಮಾಂಡೆಂಟ್ ಹುದ್ದೆಯನ್ನು ನಾನು 1985-86ರಲ್ಲಿ ತೆಗೆದುಕೊಂಡು ನಮ್ಮ ಕೊಡಗಿನ ಹೋಮ್ ಗಾರ್ಡ್ಗಳು ಬರೀ ಒಂದು 20-30 ಉಳಿದಿದ್ರು. ಆ ಕಂಪ್ಲೀಟ್ ಆಗೋದು ಇಲ್ಲದೇ ಆಗೋಗಿತ್ತು. ಅಲ್ಲಿಂದ ಶುರು ಮಾಡಿದ ನಾನು ರಾಜೀವ್ ಗಾಂಧಿಯವರ ಹತ್ಯೆ ಆಗೋ ಸಮಯಕ್ಕೆ ನನ್ನ ಹೋಮ್ ಗಾರ್ಡ್ ಕಮಾಂಡ್ 700 ಹೋಮ್ ಗಾರ್ಡ್ಗಳು ನನ್ನ ಕೆಳಗೆ ಸೇವೆ ಸಲ್ಲಿಸ್ತಾಯಿದ್ರು. ಆ ಸಮಯದಲ್ಲಿ ಒಂದು ಇಂಟರ್ ಡಿಸ್ಟ್ರಿಕ್ಟ್ ಕಾಂಪಿಟಿಷನ್ ಬಂತು. ಅದಕ್ಕೂ ತಯಾರಿಯನ್ನು ಮಾಡಿ ನಮ್ಮ ಕೊಡಗಿನವರು ಮೊಟ್ಟ ಮೊದಲ ಬಾರಿಗೆ ಟಗ್ ಆಫ್ ವಾರನ್ನು ಗೆದ್ದು ಬಂತು. ನಾನು ಇಂಡಿವಿಜುವಲ್ ಆಗಿ ನನ್ನ ವೈಯಕ್ತಿಕವಾಗಿ ನಾನು ಶೂಟಿಂಗ್ ಕಾಂಪಿಟಿಷನನ್ನು ಗೆದ್ದೆ. ಹಾಗೂ ನಮ್ಮ ಕೊಡಗಿನ ಟೀಮ್ ಹಾಕಿ ಹಾಗೂ ವಾಲಿಬಾಲನ್ನು ಗೆದ್ದುಕೊಂಡು ಬಂತು. ಹೀಗೆ ನಾವು ಹಲವಾರು ಕಾಂಪಿಟಿಷನ್ಗಳನ್ನು ಗೆದ್ದಿದ್ದರಿಂದಾಗಿ KU ಬಾಲಕೃಷ್ಣರಾವ್ ಅವರು ನನ್ನನ್ನು ಪುನಃ ಕೇಳಿದರು, ನಮ್ಮ ಟೀಮನ್ನು ನಾವು ಆಲ್ ಇಂಡಿಯಾ ಕಾಂಪಿಟಿಷನ್ಗೆ ಕಳಿಸ್ತಾ ಇದ್ದೀವಿ ಕಾಶ್ಮೀರಕ್ಕೆ, ತಾವು ಅದನ್ನು ಲೀಡ್ ಮಾಡಬೇಕು ಅಂತ. ಸೊ ಐ ಲೆಡ್ ದ ಟೀಮ್. ನಮ್ಮ ಕರ್ನಾಟಕದ ಸ್ಪೋರ್ಟ್ಸ್ ಹಾಗೂ ಪ್ರೊಫೆಷ್ನಲ್ ಕಾಂಪಿಟೇಷನ್ ಟೀಮನ್ನು ನಾನೇ ಲೀಡ್ ಮಾಡಿ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿ, ಕಾಶ್ಮೀರದಲ್ಲಿ ನಡೆದ ಕಾಂಪಿಟೇಷನ್ಸಲ್ಲಿ ನಾವು ಹಲವಾರು ಕಾಂಪಿಟೇಷನ್ಗಳನ್ನು ಗೆದ್ದು ಆಲ್ ಇಂಡಿಯಾ ಲೆವೆಲಲ್ಲಿ ನಮಗೆ ದೊಡ್ಡ ಒಂದು ಸ್ಥಾನಮಾನ ಸಿಗಲಿಲ್ಲ. ಮೊದಲನೇ ಬಾರಿಗೆ ನಾವು ಹೋಗ್ತಾಯಿದ್ದೆ. ಅದು ಇನ್ನೊಂದು ಸಲ ನಮಗೆ ಅಂತಹ ಒಂದು ಆಸ್ಪದ ಸಿಕ್ಕಿದರೆ ಅದನ್ನು ಗೆಲ್ಲುವಂಥ ಪರಿಸ್ಥಿತಿಯನ್ನು ನಾನು ನಿರ್ಮಿಸಲಿಕ್ಕೆ ಸಾಧ್ಯವಾಗ್ತಿತ್ತು. ಸುದೀರ್ಘ ಕಾಲ 20 ವರ್ಷಗಳ ಕಾಲ ನಾನು ಕೊಡಗಿನಲ್ಲಿ ಕೊಡಗು ಹೋಮ್ ಗಾರ್ಡ್ಸನ್ನು ಅದರ ಸಮಾದೇಷ್ಟರಾಗಿ ನಡೆಸ್ಕೊಂಡು ಬಂದಿದ್ದೆ. ತಮಗೆಲ್ಲರಿಗೂ ಯೋಚನೆ ಇರ್ಬೋದು, ನೆಲ್ಲಿಯುದಿಕೇರಿಯಲ್ಲಿ ಒಂದು ಫ್ಲಡ್ಸ್ ಬಂದಿತ್ತು. ಆ ಫ್ಲಡ್ ಸಿಚುವೇಶನ್ ಬರಬೇಕಾದ್ರೆ ಭಾಸ್ಕರ್ ಅಂತ ಹೇಳುವವರು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದರು. ನಾನು ಅವ್ರ ಆಫೀಸಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದರು, ಈ ವರ್ಷ ನಮಗೆ ವಾರ್ನಿಂಗ್ ಬಂದಿದೆ, ರೆಡ್ ಅಲರ್ಟ್ ಬಂದಿದೆ, ಕೊಡಗಿನಲ್ಲಿ ಫ್ಲಡ್ಸ್ ಆಗಲಿಕ್ಕಿದೆ ಅಂತ. ಆಗ ನಮ್ಮ ತಯಾರಿಗಳೇನಿವೆ ಅಂತ ನಾನು ಹೇಳಿದೆ, ನಮ್ಮ ಹತ್ರ ಬೋಟ್ಸ್ ಇಲ್ಲ, ನಾವು ಬರೀ ಹೋಮ್ ಗಾರ್ಡ್ಸ್ ಮಾತ್ರ ಇರೋದು, ಆದರೆ ಐ ಕ್ಯಾನ್ ಗೈಡ್ ಯು ಟು ಗೆಟ್ ಆರ್ಮಿ ಸಪೋರ್ಟ್ ಅಂತ ಹೇಳಿದೆ. ಹೇಗೆ ಮಾಡ್ಬೋದು ಅಂತ ಕೇಳಿದರು. ಸೊ ಐ ಗೇವ್ ದಮ್ ದ ಗೈಡೆನ್ಸ್ ಆನ್ ಹೌ ಟು ಬಿಡ್ ಫಾರ್ ಆರ್ಮಿ ಸಪೋರ್ಟ್ ಇನ್ ಸಿವಿಲ್ ಡಿಸ್ಟರ್ಬೆನ್ಸ್. ಅದನ್ನು ಕೊಡಬೇಕಾದ್ರೆ ನಾವು ಸಬೇರಿಯಾದ ಜೊತೆ
ವ್ಯವಹಾರವನ್ನು ಮಾಡಿದ್ದು ಒಂದು ದಿನಕ್ಕೆ ಮುಂಚೆ ನಾನೇ ಅವ್ರ ಜೊತೆ ಸಬೇರೆ ಕಮಾಂಡರ್ ಜೊತೆ ಮಾತನಾಡಿದ್ದೆ. ನಮಗೆ ಮೆಡ್ರಾಸ್ ಎಂಜಿನಿಯರ್ ಗ್ರೂಪಿಂದ 2 ಬೋಟ್ಗಳನ್ನು ಅವರು ಬಿಡುಗಡೆ ಮಾಡಿಕೊಟ್ಟಿದ್ರು. ಆ 2 ಬೋಟ್ಗಳಿಂದಾಗಿ ನಾವು ಹಲವಾರು ಜನರನ್ನು ನೆಲ್ಲಿಯುದಿಕೇರಿಯಲ್ಲಿ ಸೇವ್ ಮಾಡಲಿಕ್ಕೆ ಸಾಧ್ಯವಾಯಿತು. ನಮ್ಮ ಮಿಲಿಟ್ರಿ ನಮ್ಮ ಮುಖಾಂತರವೇ ಬಂದಿತ್ತು, ಹೋಮ್ ಗಾರ್ಡ್ಸ್ ಮುಖಾಂತರವೇ ಬಂದಿತ್ತು. ಅದರಲ್ಲಿ ನಾನು ರಾತ್ರಿ 2-3 ದಿನಗಳ ಕಾಲ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಾಡಿದ ಸೇವೆಯನ್ನು ಶ್ಲಾಘಿಸಿ ನನಗೆ ಪ್ರೆಸಿಡೆಂಟ್ಸ್ ಗೋಲ್ಡ್ ಮೆಡಲನ್ನು ನೀಡಲಾಯಿತು. ಅದು ದಟ್ ವಾಸ್ ದ ರೀಸನ್ ಫಾರ್ ಮೈ ರಿಸೀವಿಂಗ್ ದ ಪ್ರೆಸಿಡೆಂಟ್ಸ್ ಗೋಲ್ಡ್ ಮೆಡಲ್. ಬಲದೇವ್ ಕೃಷ್ಣ ಅವರು ಆಗಿರಬೇಕಾದ್ರೆ ನಮ್ಮ ಶ್ರೀಮಾನ್ KG ಬೋಪಯ್ಯನವರು ನಮ್ಮ ಸ್ಪೀಕರ್ ಆಗಿರಬೇಕಾದ್ರೆ ನಮ್ಮ ಒಂದು ಹೊಸ ಒಂದು ವಿಷಯ ಬಂದಿತ್ತು. ನಾವು ಕೊಡಗಿನಲ್ಲಿ ಜನರಲ್ ತಿಮ್ಮಯ್ಯನವರ ಹುಟ್ಟಿದ ಮನೆಯಲ್ಲಿ ಅವರ ಒಂದು ಮ್ಯೂಸಿಯಮನ್ನು ಮಾಡಬೇಕು ಅಂತ. ಆಗ ಹಲವಾರು ಜನರು ನನ್ನ ಹೆಸರನ್ನು ಸಜೆಸ್ಟ್ ಮಾಡಿದರು. ಆ ಸಮಯದಲ್ಲಿ ಕೊಡಗಿನಲ್ಲಿ ಒಂದು ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು, ಕೇರಳದವರು, ಮಲಯಾಳ ಪಿಕ್ಚರ್. ಅದು ಕೇರಳ ವರ್ಮ ಪಳಶಿ ರಾಜನ್ ಅಂತ ಹೇಳುವಂಥ ಒಂದು ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು. ಅದಕ್ಕೂ ಕೂಡ ಮಿಲಿಟ್ರಿ ಡೈರೆಕ್ಷನ್ಸ್ಗಾಗಿ ಅವರ ಡೈರೆಕ್ಟರ್ ಬಂದು ನನ್ನನ್ನು ಅವರ ಪ್ರೊಡ್ಯೂಸರ್ ಬಂದು ನನ್ನನ್ನು ರಿಕ್ವೆಸ್ಟ್ ಮಾಡಿದರು, ನೀವು ಬಂದು ನಮ್ಮ ಮಿಲಿಟ್ರಿ ಆಸ್ಪೆಕ್ಟ್ಸ್ಗಳನ್ನು ತಾವು ಡೈರೆಕ್ಟ್ ಮಾಡಬೇಕು ಅಂತ. ಸೊ ಸುಮಾರು 3 ತಿಂಗಳ ಕಾಲ ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಿರಬೇಕಾದ್ರೆ ನಾನು ಮುಂದಲ್ಪಟ್ಟಿ ಅಂತ ಹೇಳುವಂಥ ಸ್ಥಾನದಲ್ಲಿ ಪಳಶಿ ರಾಜ ಫಿಲ್ಮಿನ ಮಿಲಿಟ್ರಿ ಆಸ್ಪೆಕ್ಟ್ಸ್ಗಳನ್ನು ಡೈರೆಕ್ಷನ್ಸ್ ಮಾಡ್ತಾಯಿದ್ದೆ. ಅದಾದ ನಂತರ ಸ್ಪೀಕರ್ ಅವ್ರನ್ನ ನಾನು ಕೇಳಿದರು, ನಿಮಗೆ ಈ ತಿಮ್ಮಯ್ಯ ಮ್ಯೂಸಿಯಮ್ಮಿನ ಕನ್ವೀನರ್ ಕೆಲಸವನ್ನು ಮಾಡಲಿಕ್ಕೆ ಆಗ್ತದ, ಕ್ಯಾನ್ ಯು ಡೂ ದಿಸ್ ಜಾಬ್ ಫಾರ್ ಅಸ್ ಅಂತ. ಅದನ್ನು ಒಪ್ಕೊಂಡಿದ್ದೆ. ಇದೇ ಸಮಯದಲ್ಲಿ ನಮ್ಮ ಆರ್ಮಿ ಚೀಫ್ ಜನರಲ್ ದಲ್ಬೀರ್ ಸಿಂಗ್ ಸುಹಾಗ್ ಅಂತ ಹೇಳುವವರು ತಮ್ಮ ವಿಸಿಟನ್ನು ಕೊಡಗಿಗೆ ಇಟ್ಕೊಂಡಿದ್ರು. ನನ್ನನ್ನು ರಿಕ್ವೆಸ್ಟ್ ಮಾಡಿದರು ಆ ವಿಸಿಟನ್ನು ನಾನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದಾ ಅಂತ. ಆ ಸಮಯದಲ್ಲಿ ನಾನು ಅವರನ್ನು ತಿಮ್ಮಯ್ಯ ಮ್ಯೂಸಿಯಂ ಯಾವ ಸ್ಥಿತಿಯಲ್ಲಿತ್ತೋ ಅದನ್ನು ತೋರಿಸಲಿಕ್ಕೆ ಅವರನ್ನು ಕರೆದಿದ್ದೆ. ಅವರನ್ನು ಅಲ್ಲಿಗೆ ಕರೆಯೋದ್ರ ಮೂಲಕ ಜನರಲ್ ದಲ್ಬೀರ್ ಸಿಂಗ್ ಸುಹಾಗ್ ಹಾಗೂ ಜನರಲ್ ಬಿಪಿನ್ ರಾವತ್, ಹೀಗಾಗಿ ಹದ್ಸದಲ್ಲಿ ಮುಗಿದೋದವರು, ಅವರಿಬ್ಬರು ಒಟ್ಟಿಗೆ ಬಂದಿದ್ದರು. ಜನರಲ್ ಬಿಪಿನ್ ರಾವತ್ ಆಗ ಆರ್ಮಿ ಕಮಾಂಡರ್ ಸದರ್ನ್ ಕಮಾಂಡ್ ಆಗಿದ್ದರು. ಜನರಲ್ ದಲ್ಬೀರ್ ಸಿಂಗ್ ಸುಹಾಗ್ ಆರ್ಮಿ ಚೀಫ್ ಆಗಿದ್ದರು. ಅವರಿಬ್ಬರನ್ನು ಕರ್ಕೊಂಡೋಗಿ ನಾನು ತಿಮ್ಮಯ್ಯ ಮ್ಯೂಸಿಯಮನ್ನು ತೋರಿಸಿದ್ದೆ. ಅವರಿಗೆ ಆ ಸೈನಿಕ ಸಮ್ಮೇಳನ 3000 ಜನರು ಕೂಡಿದಂಥ ಸೈನಿಕ ಸಮ್ಮೇಳನವನ್ನು ನಾನು ಆರ್ಗನೈಸ್ ಮಾಡಿದ್ದಕ್ಕಾಗಿ ನನಗೆ ಅವರು ದ ಚೀಫ್ಸ್ ಕಮೆಂಡೇಷನ್ ಮೆಡಲ್, ಅದು ಮಾಮೂಲಾಗಿ ರಿಟೈರ್ ಆದವ್ರಿಗೆ ಕೊಡೋದಿಲ್ಲ, ಆದರೆ ದಲ್ಬೀರ್ ಸಿಂಗ್ ಸುಹಾಗ್ ಅವರು ಚೀಫ್ಸ್ ಕಮೆಂಡೇಷನ್ ಮೆಡಲನ್ನು ನನಗೆ ಕೊಟ್ಟಿದ್ದರು. ಅದಕ್ಕೆ ಹಲವೇ ವರ್ಷಗಳ ಹಿಂದೆ ನನಗೆ ಆರ್ಮಿ ಕಮಾಂಡರ್ಸ್ ಕಮೆಂಡೇಷನ್ ಮೆಡಲ್ ಕೂಡ ಸಿಕ್ಕಿತ್ತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಫೋರಮ್ನ ಕೆಲಸಕ್ಕಾಗಿ ಅವ್ರು ನನಗೆ ಆರ್ಮಿ ಕಮಾಂಡರ್ಸ್ ಕಮೆಂಡೇಷನ್ ಕಾರ್ಡ್ ಕೊಟ್ಟಿದ್ದರು, ಕಮೆಂಡೇಷನ್ ಮೆಡಲ್ ಕೊಟ್ಟಿದ್ದರು. ತದನಂತರ ನನಗೆ ಚೀಫ್ಸ್ ಕಮೆಂಡೇಷನ್ ಮೆಡಲ್ ಸಿಕ್ತು. ಬೇರೆ ಬೇರೆ ವಿಷಯಗಳಲ್ಲಿ ನನ್ನನ್ನು ತೊಡಸ್ಕೊಂಡಿದ್ದೀನಿ. ಆರ್ಮಿಯನ್ನು ಬಿಟ್ಟು ಬರಬೇಕಾದ್ರೆ ನನ್ನ ತಂದೆ ದೊಡ್ಡ ಪ್ಲಾಂಟರ್ ಯಾಲಕ್ಕಿಯಲ್ಲಿ. ಆದರೆ ಯಾಲಕ್ಕಿ ಗಿಡಗಳು ಉಳಿಯೋದಿಲ್ಲ ನೀವು ನೋಡ್ಕೊಳ್ಳೋದೇ ಹೋದರೆ, 1-2 ವರ್ಷದಲ್ಲಿ ಎಲ್ಲ ನಾಶವಾಗಿ ಹೋಗ್ತವೆ. ನಾ ಬರಬೇಕಾದ್ರೆ ನನಗೆ ಬರೀ ಗದ್ದೆಗಳಿದ್ದು, ಬೇಕಾದಷ್ಟು ಗದ್ದೆಗಳಿದ್ದು, ಆದರೆ ಆ ಗದ್ದೆಯಲ್ಲಿ ಭತ್ತವನ್ನು ಮಾತ್ರ ಬೆಳೆಸಲಿಕ್ಕೆ ಆಗ್ತಾಯಿದ್ದು. ಭಾಳ ಕಷ್ಟದ ಒಂದು ವ್ಯವಸಾಯ ಅದು. ಕಾಫಿ ತೋಟ ಇರಲಿಲ್ಲ. ಸೊ ಇಷ್ಟೊಂದು ದೊಡ್ಡ ಆಸ್ತಿಯನ್ನು ಫ್ರಮ್ ದ ಸ್ಕ್ರ್ಯಾಚ್, ಅಂದರೆ ನನಗೆ ಬರೀ ಒಂದು 50-55 ಗಿಡಗಳು ನನ್ನ ಹೆಸರಲ್ಲಿದ್ದು ಕಾಫಿ ಗಿಡ. ಬಾಕಿ ಎಲ್ಲ ಸ್ಥಾನವನ್ನು ಈಗ ಇಷ್ಟು ವರ್ಷಗಳಿಂದ ಸೇವೆ ಮಾಡಿ 40 ವರ್ಷ ಈ ಎಸ್ಟೇಟ್ ಮೇಲೆ ಕೆಲಸ ಮಾಡಿ ನಾನು ಈ ತೋಟವನ್ನು ಎಬ್ಸಿದ್ದೀನಿ. So there are so many subjects that I am conversant with. I can be a planter, I can be a politician, I can be a soldier. I have played all the roles. And ಇವತ್ತು 71 ವರ್ಷಕ್ಕೆ ಬಂದು ತಲುಪಬೇಕಾದ್ರೆ there is nothing that I have not seen. ಇವತ್ತು ನಾನು ಒಬ್ಬ ತಾತ ಕೂಡ. ನನ್ನ ಮಗಳಿಗೆ 2 ಮಕ್ಕಳಿದ್ದಾರೆ. ಒಬ್ಬಳು 10ನೇ ಕ್ಲಾಸಲ್ಲಿದ್ದಾಳೆ, ಒಬ್ಬ 5ನೇ ಕ್ಲಾಸ್ ತರಗತಿಯಲ್ಲಿದ್ದಾನೆ. ಇನ್ನೊಂದು ಪುಟ್ಟ ಮಗು ನನ್ನ ಮಗನಿಗೆ ಹುಟ್ಟಿದೆ, ಅವನು ಲಂಡನ್ನಲ್ಲಿದ್ದಾನೆ. ಅವನದು ಮಗಳು 1.5 ವರ್ಷ ಆಗಿದೆ. ಸೊ ಐ ಆಮ್ ಅ ಫಾದರ್, ಐ ಆಮ್ ಅ ಗ್ರ್ಯಾಂಡ್ ಫಾದರ್, ಆ್ಯಂಡ್ ಐ ಹ್ಯಾವ್ ಡನ್ ಎವ್ರಿಥಿಂಗ್. ಐ ಹ್ಯಾವ್ ಬೀನ್ ಅ ಹಸ್ಬೆಂಡ್ ಆ್ಯಂಡ್ ಐ ಹ್ಯಾವ್ ಡನ್ ಎವ್ರಿಥಿಂಗ್.